ಸಣ್ಣ ಮಕ್ಕಳಿಗೆ ಇರುತ್ತೆ, ಹೈಸ್ಕೂಲಿಗೆ ಹೋಗೋ ಮಕ್ಕಳಿಗೇ ಕೂದಲು ಬೆಳ್ಳಗಾಗತ್ತೆ, ಅಥವಾ 40 ವರ್ಷಕ್ಕೆ ಪೂರ್ತಿ ಬೆಳ್ಳಗಾಗಿರುತ್ತೆ, ಮತ್ತು ಕಲರಿಂಗ್ ಮಾಡ್ಕೋತಿರ್ತಾರೆ. ಇದಕ್ಕೆ ಒಂದು ಕಾರಣ ನಮ್ಮ ದೇಹದ ಪೋಷಕಾಂಶ, ದೇಹದ ಪೋಷಣೆ ಸರಿಯಾಗಿ ನಡೀತಾ ಇಲ್ಲ. ದೇಹದ ಪೋಷಣೆ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿದ್ರೆ ಸಹಜವಾಗಿ ಕೂದಲಿನ ಬಣ್ಣ ನೈಸರ್ಗಿಕವಾಗೇ ಇರುತ್ತೆ. ಇನ್ನೊಂದು, ನಾವು ಬಳಸ್ತಾ ಇರುವಂಥ ಕಾಸ್ಮೆಟಿಕ್ಸ್, ಅತಿಯಾದ ಕಾಸ್ಮೆಟಿಕ್ಸನ್ನು ಬಳಸ್ತಾ ಇದ್ದೀವಿ, ಕೂದಲಿಗಾಗಿರ್ಬೋದು, ಚರ್ಮಕ್ಕಾಗಿರ್ಬೋದು. ಒಂದು ಮಾತಿದೆ, ವಾಟ್ ಯು ಕ್ಯಾನಾಟ್ ಪುಟ್ ಇನ್ಸೈಡ್ ಯುವರ್ ಮೌತ್ ಯು ಆರ್ ನಾಟ್ ಸಪೋಸ್ ಟು ಅಪ್ಲೈ ಇಟ್ ಆನ್ ಯುವರ್ ಸ್ಕಿನ್. ಯಾವುದನ್ನು ನಾವು ಬಾಯಿಗೆ ಹಾಕೋಕ್ಕಾಗಲ್ವೋ, ಯಾವುದನ್ನು ಬಾಯಿಗೆ ಹಾಕಿದ್ರೆ ಅದು ಹಾನಿಕಾರಕ ಪರಿಣಾಮ ಉಂಟು ಮಾಡುತ್ತೋ ಅದನ್ನು ನಾವು ಹೊರಗಡೆನೂ ಹಾಕಬಾರ್ದು. ನಾವೇನು ಮಾಡ್ತಾ ಇದ್ದೀವಿ, ಹೊಟ್ಟೆಗೆ ಹಾಕಬಾರ್ದು ಅನ್ನೋದನ್ನು ಶರೀರಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ. ಕಾಸ್ಮೆಟಿಕ್ಸ್ನ ಕೂದಲಿಗಾಗಿರ್ಬೋದು, ಶರೀರಕ್ಕಾಗಿರ್ಬೋದು. ಯಾವುದು ಹೊಟ್ಟೆಗೆ ಹಾಕಬಾರ್ದು ಅದನ್ನು ಹೊಟ್ಟೆಗೆ ಹಾಕ್ತಾ ಇದ್ದೀವಿ. ಇದು ನಾವು ಮಾಡ್ತಿರೋಂಥ ದೊಡ್ಡ ತಪ್ಪು. ಯಾವುದನ್ನ ತಿಂದರೆ, ಉದಾಹರಣೆಗೆ ನಾವು ತುಂಬ ಜಂಕ್ ಫುಡ್ ಅಂತ ಹೇಳ್ಬೋದು, ಅಥವಾ ಪ್ಯಾಕ್ಡ್ ಫುಡ್, ಪ್ರೊಸೆಸ್ಡ್ ಫುಡ್ ಏನು ತಿಂತೀವಿ ಅದರಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ಅದು ತುಂಬ ಇದೆ, ಅದರಲ್ಲಿ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಕಲರ್ಸ್ ಆಗಿರಬಹುದು, ಅಥವಾ ಅದನ್ನು ಎಮಲ್ಸಿಫೈಯರ್ಸ್ ತುಂಬ ಇದೆ, ಅದರಲ್ಲಿ ಬೇರೆ ಬೇರೆ ಇದೆ. ಒಂದು 100 ತರಹದ ರೋಗಗಳನ್ನು ಉತ್ಪಾದನೆ ನಮ್ಮ ಶರೀರದಲ್ಲಿ ಉಂಟಾಗೋದಕ್ಕೆ ಕಾರಣ ಆಗುವಂಥ ಕೆಮಿಕಲ್ಸ್ ಅದೆಲ್ಲ. ನಾವು ದಿನನಿತ್ಯ ಅಂಥ ಆಹಾರವನ್ನು ಸೇವನೆ ಮಾಡ್ತಿದ್ವಿ.